ಸ್ನೇಹಿತರೆ, ಇಲ್ಲಿ ಮುಂದುವರೆದು ಇವರೇನು ಬಸ್ ಬಿಡ್ತೀವಿ ಅನ್ನೋಂಥ ಒಂದು ವಿಷಯ ಹೇಳ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ನಾವಿಲ್ಲಿ ಏನು ನಮ್ಮ ಹಳ್ಳಿಗಳ ಪರಿಸ್ಥಿತಿ ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕದ ಪರಿಸ್ಥಿತಿ ಆಗಿರ್ಬೋದು, ನಿಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತು. ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ವಿದ್ಯಾರ್ಥಿಗಳು ಬೀದಿಗೆ ಬಂದು ರೋಡ್ ನಿಲ್ಲಿಸ್ತಾರೆ, ರಸ್ತೆ ಮಾಡ್ತಾರೆ. ಏನು, ನಮ್ಮ ಊರಿಗೆ ಬಸ್ ಬರ್ತಿಲ್ಲ, ಕರೆಕ್ಟ್ ಟೈಮಿಗೆ ಬಸ್ ಬರ್ತಿಲ್ಲ ಅಂಥೇಳಿ. ಇವತ್ತೂ ಕೂಡ ಎಷ್ಟೋ ಹಳ್ಳಿಗಳಿಗೆ ಬಸ್ ಫೆಸಿಲಿಟಿ ಇಲ್ಲ ಕರ್ನಾಟಕದಲ್ಲಿ. ಇಂಥ ಪರಿಸ್ಥಿತಿ ಇದ್ದಾಗ ಸರ್ಕಾರ ನಾವು ಸಾವಿರಾರು ಬಸ್ಗಳನ್ನು KPS ಶಾಲೆಗೋಸ್ಕರ ಬಿಡ್ತೀವಿ ಅನ್ನೋಂಥ ಏನು ಮಾತು ಕೊಡ್ತಾ ಇದ್ದಾರೆ, ಇದನ್ನು ಹೇಗೆ ಭರವಸೆ ಇಡೋಣ? ಅವ್ರು ಬಸ್ ಕಳಿಸ್ತಾರೆ ಅನ್ನೋದು ನಮಗೆ ಏನು ಭರವಸೆ ಇದೆ? ಆಲ್ರೆಡಿ ಕಂಡೀಷನ್ ಇಷ್ಟು ಭಯಾನಕ ಆಗಿರ್ಬೇಕಾದ್ರೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಎರಡನೇದಾಗಿ ಇವ್ರುಗಳು ಖಾಸಗಿ ಇಂಟರ್ಫೆರೆನ್ಸ್ನ ಇಲ್ಲಿ ತೊಗೊಂಬರ್ತಾ ಇದ್ದಾರೆ. ಆಲ್ರೆಡಿ ನೀವು ಗಮನಿಸಿರ್ತೀರ, ಹೊಂಗನೂರು ಶಾಲೆನ ಕಣ್ವಾ ಫೌಂಡೇಶನ್ನವರು ಫಂಡ್ ಕೊಟ್ಟು ಮಾಡಿರೋದು. ಅಷ್ಟೇ ಅಲ್ಲ, ಇನ್ನು ಮಿಕ್ಕಿರೋ ಕೆಲವೊಂದು ಅದರ KPS ಶಾಲೆಗಳಿಗೂ ಕೆಲವೊಂದು ದಾನಿಗಳನ್ನು ಹೆಸರಿಡಬೇಕು ಅಂತಲೂ ಆಗಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಸರ್ಕಾರ ಮುಂದುವರೆದು ಇದರದ್ದು ಡಾಕ್ಯುಮೆಂಟಲ್ಲಿ 22 ಪೇಜಿನ ಡಾಕ್ಯುಮೆಂಟ್ ಏನಿದೆ, ಇದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಈವನ್ ಪಠ್ಯಕ್ರಮನ ಅಂದರೆ ಸ್ಕೂಲ್ ಕರಿಕ್ಯುಲಮ್ನ ಪಠ್ಯಕ್ರಮವನ್ನು ಕೂಡ ಉದ್ಯಮ ಪಾಲುದಾರರ ಸಹಾಯದಿಂದ ವಿನ್ಯಾಸಗೊಳಿಸಿ ಜಂಟಿ ಪ್ರಮಾಣ ಪತ್ರಲು ನೀಡಲು ಮುಂದಾಗ್ತೀವಿ ಅಂತ. ಅಂದರೆ ಪಠ್ಯಕ್ರಮ ಏನಿರಬೇಕು, ಕರಿಕ್ಯುಲಮ್ ಏನಿರಬೇಕು ಅನ್ನೋದನ್ನು ಕೂಡ ಇವ್ರು ಖಾಸಗಿ ಉದ್ಯಮದಾರರನ್ನ ಕೇಳಿ ಮಾಡ್ತಾರಂತೆ. ಸ್ನೇಹಿತರೆ, ಇಲ್ಲಿ ನಮಗೆ ಅಬ್ಜೆಕ್ಷನ್ ಇದೆ. ಇವರು ಸರ್ಕಾರ ಶಿಕ್ಷಣನ ರೂಪಿಸೋ ಅಂತ ಒಂದು ಏನು ಹಕ್ಕಿದೆ, ಶಿಕ್ಷಣ ಹೇಗಿರಬೇಕು, ಕರಿಕ್ಯುಲಮ್ ಹೇಗಿರಬೇಕು, ಇದನ್ನೇ ಶಿಕ್ಷಣ ತಜ್ಞರು ಇನ್ವಾಲ್ವ್ ಮಾಡಬೇಕು. ಯಾರು ಶಿಕ್ಷಣ ಪ್ರೇಮಿಗಳಿದ್ದಾರೆ ಅವ್ರನ್ನ ಇನ್ವಾಲ್ವ್ ಮಾಡಬೇಕು. ಅದು ಬಿಟ್ಟು ಯಾರು ದುಡ್ಡು ಕೊಡ್ತಾರೆ, CSR ಫಂಡೋ ಆ ಫಂಡೋ ಕೊಡ್ತಾರೆ, ಅವ್ರಗಳ ತಲೆ ಮೇಲೆ ಈ ಜವಾಬ್ದಾರಿನ ಕೊಟ್ಟು ನಮ್ಮ ಸರ್ಕಾರಿ ಶಾಲೆಗಳನ್ನು ಆಲ್ಮೋಸ್ಟ್ ಪ್ರೈವೇಟ್ ಶಾಲೆ ಮಾಡಕ್ಕೆ ಹೊರಟಿದ್ದಾರೆ. ಇಲ್ಲಿ ಮುಂದುವರೆದು ಅವ್ರು ಹೇಳ್ತಾ ಇದ್ದಾರೆ, ಶಾಲಾ ನಿರ್ವಹಣೆಯನ್ನು ಹೊರಗುತ್ತಿಗೆ ಮಾಡುವುದು, ಶಾಲೆಗಳು ಸ್ವಂತ ಮೂಲದಿಂದ ಆದಾಯವನ್ನು ಸಂಗ್ರಹಿಸುವುದು, ಆದಾಯ ಸಂಗ್ರಹದ ಆಯ್ಕೆಗಳನ್ನು ಒದಗಿಸುವುದು ಮತ್ತು ಶಾಲಾ ಸಮಿತಿಗಳನ್ನು ಸ್ಥಾಪಿಸುವ ಮೂಲಕ ಈ ಶಾಲೆಗಳನ್ನು ಬಲಪಡಿಸಲಾಗುವುದು. ಅಂದ್ರೆ ಇವರೇ ಹೇಳ್ತಾ ಇದ್ದಾರೆ, ಈ ಸ್ಕೂಲ್ಗಳು ಫಂಡ್ಸ್ ಜನರೇಟ್ ಮಾಡಬೇಕು, ಇವರನ್ನೇ ಕೆಲವೊಂದು ಮೂಲಗಳನ್ನ ಹುಡುಕೋಬೇಕು. ಅಂದ್ರೆ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಕ್ರಮೇಣವಾಗಿ ಸರ್ಕಾರಿ ಶಾಲೆ ನಿರ್ವಹಣೆ, ಆರ್ಥಿಕ ನಿರ್ವಹಣೆ ಜವಾಬ್ದಾರಿನೂ ನಾವು ಕೈ ಬಿಡ್ತೀವಿ, ಇನ್ಮೇಲೆ ನಾವು ಆ ಜವಾಬ್ದಾರಿ ವಹಿಸ್ಕೊಳ್ಳಲ್ಲ, ಪ್ರೈವೇಟ್ನವ್ರು ಬಂದು ದತ್ತು ತಗೊಳ್ಳಿ, ನಾಳೆ ಅದನ್ನ ಪ್ರೈವೇಟ್ ಶಾಲೆ ಮಾಡಲಿ, ನಾವು ಇಂಟರ್ಫಿಯರ್ ಆಗಲ್ಲ ಅಂತೇಳಿ. ಇದಕ್ಕೆ ಮೊನ್ನೆ ಇತ್ತೀಚೆಗೆ ಶಿಕ್ಷಣ ಮಂತ್ರಿಗಳು ಅವರು ಸ್ಟೇಟ್ಮೆಂಟು ಸಹ ಪತ್ರಿಕೆಗಳಲ್ಲಿ ವರದಿ ಆಯಿತು. ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಯಾವುದೆಲ್ಲ ಶಾಲೆಗಳು ಮುಚ್ಚುತ್ತೆ ಆ ಲ್ಯಾಂಡನ್ನು ನಾವು ವೇಸ್ಟ್ ಆಗಕ್ಕೆ ಬಿಡಲ್ಲ, ಸಂಘ ಸಂಸ್ಥೆಗಳಿಗೆ ಕೊಡ್ತೀವಿ ಅಂತೇಳಿ. ಯಾವ ಸಂಘ ಸಂಸ್ಥೆಗಳಿಗೆ ಅವ್ರು ಕೊಡ್ತಾರೆ, ಅದು ಜಾಗ ಏನಂತ ಯೂಸ್ ಮಾಡ್ತಾರೆ, ಹಲವಾರು ಪ್ರಶ್ನೆಗಳು ಎದ್ದೇಳ್ತಾ ಇದ್ದಾವೆ ಜನಸಾಮಾನ್ಯರ ಮನಸ್ಸಿನಲ್ಲಿ. ಇನ್ನೊಂದು ಅವ್ರು ಹೇಳ್ತಾ ಇದ್ದಾರೆ, ಶಾಲಾ ಕಂಪೌಂಡ್ಗಳ ಮೇಲೆ ಜಾಹೀರಾತು ಹಾಕಕ್ಕೆ ಬಿಡ್ತೀವಿ, ಪ್ರೈವೇಟ್ನವ್ರು ಬಂದು ಆ್ಯಡ್ಗಳು ಹಾಕಲಿ, ಆ ದುಡ್ಡು ಏನು ಬರುತ್ತೆ ಆ ದುಡ್ಡಲ್ಲಿ ನಾವು ಶಾಲೆಗೆ ಮೂಲಭೂತ ಸೌಕರ್ಯ ಒದಗಿಸ್ತೀವಿ. ನಮಗೆ ಪ್ರಶ್ನೆ ಬರ್ತಾ ಇದೆ ಸ್ನೇಹಿತರೆ, ಸರ್ಕಾರ ಅಷ್ಟು ದಿವಾಳಿ ಆಗಿದೆಯಾ? ಸರ್ಕಾರದ ಹತ್ರ ಶಿಕ್ಷಣದಂತಹ ಅತ್ಯಂತ ಮೂಲಭೂತ ಒಂದು ಹಕ್ಕು, ಈ ಹಕ್ಕನ್ನು ಕೊಡೋದಕ್ಕೆ ಸರ್ಕಾರ ಫೇಲಿಯರ್ ಆಗ್ತಿದೆಯಾ? ಸ್ನೇಹಿತರೆ, ನಾಡಿದ್ದು 28ನೇ ತಾರೀಕು ನವೆಂಬರ್ 28 ನವೋದಯದ ಮಹಾನ್ ಹೋರಾಟಗಾರ ಜ್ಯೋತಿಬಾ ಫುಲೆ ಅವರು ತೀರ್ ಹೋಗಿದ್ದ ದಿನ. ಅವ್ರು ಏನು ಹೇಳ್ತಾರೆ, ಅವರು ಶಿಕ್ಷಣ ಕೊಡಬೇಕಂದ್ರೆ ಆ ಸಂಖ್ಯೆ ಎಷ್ಟೇ ಕಡಿಮೆ ಇರಲಿ, ಅಲ್ಲಿ ಅನುದಾನ ಕೊಡೋದು ನಿಲ್ಲಿಸಬಾರ್ದು ಸರ್ಕಾರ. ಶಿಕ್ಷಣ ಕೊಡೋವಂಥ ಇದನ್ನ ಕಿತ್ಕೋಬಾರ್ದು ಶಿಕ್ಷಣನ ಮಕ್ಕಳಿಂದ. ಎಷ್ಟೇ ಮಕ್ಕಳು ಬರಲಿ ಶಾಲೆಗೆ, ಅವ್ರಿಗೆ ಶಿಕ್ಷಣ ಕೊಡಬೇಕು ಅಂಥ ವ್ಯಾಲ್ಯೂಸ್ ಇದ್ದಂಥ ದೇಶ ಇದು. ಈ ದೇಶದಲ್ಲಿ ಇವ್ರುಗಳು ಇವಾಗ ಮಾತಾಡ್ತಾ ಇದ್ದಾರೆ, ನಾವು ಶಿಕ್ಷಣನ ಲಿಟ್ರಲಿ ಹರಾಜಿಗೆ ತರ್ತೀವಿ, ರೋಡಿಗೆ ತಗೊಂಬರ್ತೀವಿ, ಪ್ರೈವೇಟ್ಗಳು ಇಂಟರ್ಫಿಯರ್ ಆಗಲಿ, ಬರೋ ಸರ್ಕಾರಿ ಶಾಲೆಗಳನ್ನು ಮುಚ್ತೀವಿ ಅಂತ. ಸ್ನೇಹಿತರೆ, ಇಲ್ಲಿ ನಮ್ಮ AIDSO ವಿದ್ಯಾರ್ಥಿ ಸಂಘಟನೆ ನಮ್ಮ ಸ್ಟ್ರಾಂಗ್ ಒಪಿನಿಯನು, ಕರ್ನಾಟಕದಲ್ಲಿರುವಂಥ ಒಂದೇ ಒಂದು ಸರ್ಕಾರಿ ಶಾಲೆ ಕೂಡ ಮುಚ್ಚಬಾರ್ದು. ಯಾಕಂದ್ರೆ ಸರ್ಕಾರಿ ಶಾಲೆ ಒಂದೇನೆ ಇವತ್ತು ಬಡ ಜನರಿಗೆ ಶಿಕ್ಷಣ ಪಡ್ಕೊಳ್ಳೋಕ್ಕಿರೋಂಥ ಏಕೈಕ ಅವಕಾಶ. ಇಲ್ಲಿ ಸರ್ಕಾರಿ ಶಾಲೆನ ಮುಚ್ಚಿದ್ರೆ
ಇದರಿಂದ ನಮ್ಮ ರಾಜ್ಯದ ಬಹುಸಂಖ್ಯಾತ ಬಡ ಮಕ್ಕಳು, ಹಿಂದುಳಿದಂಥ ಮಕ್ಕಳು ಅವರೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇದನ್ನು ಮಾಡಬಾರ್ದು. ಜೊತೆಗೆ ಏನು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಅದನ್ನು ಅವ್ರು ಇಮಿಡಿಯೇಟ್ಲಿ ವಾಪಸ್ ತಗೋಬೇಕು. ಅಷ್ಟೇ ಅಲ್ಲ, ಈ ಆರ್ಡ್ರ್ನಲ್ಲಿ ಬರೋವಂಥ ಎಲ್ಲ ಆಸ್ಪೆಕ್ಟ್ಸ್ ಇಲ್ಲಿವರೆಗೂ ನಿಮ್ಮ ಮುಂದೆ ಏನು ಮಂಡಿಸಿದ್ದೀನಿ, ಈ ಆಸ್ಪೆಕ್ಟ್ಸ್ಗಳ ಬಗ್ಗೆನೂ ಸರ್ಕಾರ ನಿಖರವಾಗಿ ಉತ್ತರ ಕೊಡಬೇಕು, ಆನ್ಸರ್ ಮಾಡಬೇಕು.